ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನಮಸ್ಕಾರ. ಸೊ ತುಂಬಾ ಖುಷಿ ಆಗುತ್ತೆ ಗತವೈಭವ ಬಗ್ಗೆ ಮಾತಾಡಕ್ಕೆ. ಇವತ್ತಿನ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತು ನಾನು ಯಾವತ್ತೇನೇ ಡೈರೆಕ್ಟರ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗೇ ಇರಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲಾ ಕಡೆ ಹೇಳ್ತೀನಿ ನಾನು. ಸೊ ಅದು ದೇವರು ಯಾಕೆ ತಥಾಸ್ತು ಅನ್ನೋ ಗೊತ್ತಿಲ್ಲ, ನಾನು ಡೈರೆಕ್ಟರ್ ಆಗಕ್ಕೆ ಬಿಡ್ತಿಲ್ಲ, ಶಿವಣ್ಣನ ಫ್ಯಾನ್ ಆಗೇ ಇಟ್ಟಿದ್ದೇನೆ. ಅಂದ್ರೆ ಶಿವಣ್ಣವ್ರಿಗೆ ಗೊತ್ತಿಲ್ಲ, ನಂದಿನ್ ಲೇಔಟ್ ಅಲ್ಲಿ ನಾನು ಸ್ಕೂಲ್ ಹುಡುಗಿದಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದಾಗ ಮುತ್ತಣ್ಣ ಪಿಪಿ ಊದುವ ಸಾಂಗ್ ಶೂಟಿಂಗ್ ನಡೀತಾ ಇತ್ತು. ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ. ಸೊ ನಾನು ಕೋರಿಯೋಗ್ರಾಫರ್ ಬೈದಿದ್ದು ಅವತ್ತೆ. ಶಿವಣ್ಣವ್ರದ್ದು ಒಂದ್ ಶಾಟ್ ಅಲ್ಲಿಂದ ಮಂಡಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. 8 ಸಲ ತಗೊಂಡ್ರು. ನಾನು ಶಿವಣ್ಣನ್ ನೋಡಿದ ಖುಷಿ, ಇಷ್ಟೊಂದ್ ಸಲ ಮಾಡಿಸ್ತಾ ಇದಾರಲ್ಲ ಅಂತ ನನ್ಗೊಂಥರ ಅರ್ಟ್ ಆಗ್ತಿತ್ತು. ಯಾಕೆ ಶಿವಣ್ಣವ್ರಿಗೆ ಪದೇ ಪದೇ ಮಾಡ್ತಾ ಅಂತ. ಎಲ್ಲಾ ಇದ್ರಲ್ಲೂ ನಂಗೆ ಒಂದೇ ತರ ಕಾಣಿಸ್ತಾ ಇತ್ತು. ತುಂಬಾ ಅವಾಗ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗ್ ತಗೋತಾರೆ, ಅದ್ ಕ್ಲೋಸ್ ತಗೊಂತಾ ಇದ್ರು, ಮಿಡ್ ತಗೋತಾ ಇದ್ರು, ನಮ್ಗೆ ಅವಾಗ ಗೊತ್ತಿಲ್ಲ. ಶಿವಣ್ಣನ್ ಇಷ್ಟ ಸಲ ಮಾಡಿಸ್ತಾ ಇದ್ರಲ್ಲ, ಇವನ್ ಯಾರು ಇಷ್ಟ ಸಲ ಮಾಡಿಸ್ತಾನೆ ಅನ್ನೋ ತರ ಕೋಪಾಯ್ತು. ಅದಾದ್ಮೇಲೆ ನಾವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡ್ಬೇಕಾದ್ರೆ ಶಿವಣ್ಣವ್ರಿಗೆ ಹೇಳ್ದೇನೆ ಥ್ಯಾಂಕ್ಸ್ ಕಾರ್ಡಲ್ಲಿ ಸುಮ್ನೆ ನಾವೆಲ್ಲ ಹೆಸರು ಹಾಕೋದು, ಆ ರೀತಿ ಎಲ್ಲ ಮಾಡ್ತಿದ್ದು. ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ ಸಿಂಪಲ್ ಆಗಿ ಲವ್ ಸ್ಟೋರಿ ಎಲ್ಲ ನಾವು ಅಂದ್ರೆ ವಿತೌಟ್ ಯೂನಿಟ್ ಈ ರೀತಿ ಚಿಕ್ಕದಾಗಿ ಮಾಡಿದ್ದ. ನಮ್ಗೆ ಸ್ಟಾರ್ ಹ್ಯಾಂಡಲ್ ಮಾಡಕ್ ಐಡಿಯಾ ಇರ್ಲಿಲ್ಲ. ಸೊ ಮನಮೋಹಕ ಶಿವಣ್ಣವ್ರ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಈಗ ಅಡ್ವಾನ್ಸ್ ಆಗದೇನೆ ಶಿವಣ್ಣ ಅವ್ರ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ. ಸೊ ನಾವು ಹೋಗಿ ಫೋಟೋ ಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರ್ಲಿಲ್ಲ ಕ್ಯಾರವನ್ಗೆ ಹೇಳ್ಬೇಕು ಇದೆಲ್ಲ ಅಂತ. ಶಿವಣ್ಣ ಅವರೇ ಅವತ್ತು ಅವ್ರ ಮನೆಯಲ್ಲೇ ಟಿಫನ್ ಮಾಡಿಸಿ ನಮ್ಗೆಲ್ಲ ಊಟ ಹಾಕ್ಸಿ, ಆ ಸೈಕಲ್ ಅಂದ್ರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು, ಅದು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು. ಶಿವಣ್ಣವರೇ ಸ್ಪಾನರ್ ತಗೊಂಡು ಫಿಟ್ ಮಾಡಿ ನಮ್ಗೆಲ್ಲ ಫೋಟೋ ಶೂಟ್ ಮಾಡ್ಕೊಟ್ಟಿದ್ದು. ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಇವತ್ಗೂ ಅಂದ್ರೆ ಎದೆಲ್ಲೇ ಇದೆ, ಎಲ್ಲರ ಎದೆಲ್ಲಿ ಯಾರು ನೋಡಿದ್ರ. ನಾವ್ ಎದೆ ತಟ್ಕೊಂಡು ಹೇಳ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಈ ಏಜ್ ಅಲ್ಲಿ ಇಷ್ಟ ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ. ಸೊ ಅದು ಮುಂದೇನು ಇರ್ಬೋದು, ಹಿಂದೇನು ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಗಿ ಶಿವಣ್ಣವ್ರದ್ದು ಏನೋ ಒಂದ್ ಸಿನಿಮಾ ಆ ಕಡೆ ಈ ಕಡೆ ಆದ್ರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಅದೇ ಹೀರೋ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ಶಿವಣ್ಣವ್ರಿಗೆ ಮಾತ್ರ. ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ. ಸೊ ನನ್ನ ಲೈಫಲ್ಲೂ ಶಿವಣ್ಣವ್ರ ಮೂವಿ ಮಾಡೋ ತರ ಆಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರತಿದಿನ ಕೇಳ್ಕೊತೀನಿ.